ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು OMB ಒಮೆಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಒಂದು ವ್ಲಾಗ್ ಬಂದುಬಿಟ್ಟು ಸ್ನೇಹಿತರೆ, ಮತ್ತು ತುಂಬ ದಿನಗಳ ನಂತರ ಈ ಒಂದು ದೂರದ ಪ್ರಯಾಣ ಮಾಡ್ತಿದ್ದೀವಿ. ಎಲ್ಲರೂ ಸಪೋರ್ಟ್ ಮಾಡಿ. ಹಾಯ್ ಹೇಳು. ಹೊರಡೋಣ ಸ್ನೇಹಿತರೆ. ನೋಡಿ, ಯಾರಿಲ್ಲ ರೋಡಲ್ಲಿ, ಖಾಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಎಷ್ಟು ಅಂತಂದರೆ, ತಡೀರಿ ಫೋನಲ್ಲಿ ತೋರಿಸ್ತೀನಿ. ಟೈಮ್ ಬಂದ್ಬಿಟ್ಟು 5 ಗಂಟೆ ಆಗಿದೆ ಅಂತ. ನಾವು 4 ಗಂಟೆಗೆ ಎದ್ದು ಫುಲ್ಲು ರೆಡಿ ಆದವು ಅಂತ ಸ್ನಾನ ಎಲ್ಲ ಮಾಡಿಕೊಂಡು ಒಂದು ಹೊರಡೋ ಹೊತ್ತಿಗೆ ಇಷ್ಟೊತ್ತಾಯಿತು. ಸ್ನೇಹಿತರೆ, ನಿಮ್ಮ ಮನಸ್ಸಲ್ಲೊಂದು ಇವಾಗ ಒಂದು ಅನುಮಾನ ಮೂಡಿರುತ್ತೆ, ಇಷ್ಟೊತ್ತಿಗೆ ಎದ್ದು ಎಲ್ಲಿಗೆ ಹೋಗ್ತಿದ್ದಾರೆ ಒಮೆಗಾ ಅವರು ಅಂತಂತವ. ನಾವು ಇವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ, ಮೈಸೂರಿನಲ್ಲಿ ನೆಲೆಸಿರುವಂತಹ ಸ್ವಾಮಿ ಕೊರಗಜ್ಜ ದೇವಸ್ಥಾನಕ್ಕೆ ಇವತ್ತು ನಾವು ಹೋಗ್ತಿದ್ವಿ. ಅಂತ ತುಂಬ ದಿನಗಳಿಂದ ಹೋಗ್ಬೇಕಂತ ತುಂಬಾ ಆಸೆ ಆಗಿತ್ತು. ಆದರೆ ಅದಕ್ಕೆ ಇವತ್ತು ಒಂದು ಕಾಲ ಕೂಡಿ ಬಂದಿದೆ. ಹಾಗಾಗಿ ಇವತ್ತು ಮೈಸೂರಿಗೆ ಹೋಗ್ತಿದ್ವಿ. ಸ್ನೇಹಿತರೆ, ಈ ಒಂದು ವಿಡಿಯೋ ತುಂಬಾ ಲೆಂತಿ ಆಗ್ಬೋದು, ಅಂತಂದರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಆಗ್ಬೋದು. ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲೂ ಮಿಸ್ ಮಾಡ್ದಂಗೆ ತೋರಿಸ್ಬೇಕು ಅಂದ್ಕೊಂಡು ಇವತ್ತು ಓಡ್ತಿದ್ದೀನಿ. ಸ್ನೇಹಿತರೆ, ನಾವೀಗ BMTC ಬಸ್ ಹತ್ಕೊಂಡು ಮೆಜೆಸ್ಟಿಕ್ಗೆ ಹೋಗ್ತಾ ಇದ್ವಿ, ನೋಡ್ತಿರ್ಬೋದು. ಸ್ನೇಹಿತರೆ, ನಾವೀಗ ಮೆಜೆಸ್ಟಿಕ್ಕಿಂದ ಸ್ಯಾಟ್ಲೈಟ್ಗೆ ಹೋಗ್ತಿದ್ದೀವಿ. ಟಿಕೆಟ್ ತೊಗೊಂಡು ಕುತ್ಕೊಂಡಿದ್ದೀವಿ, ಹೋಗ್ತಾಯಿದ್ದೀವಿ ಸ್ಯಾಟ್ಲೈಟ್ಗೆ. ಅಂತ ನಮಗೆ ಗೊತ್ತಿರಲಿಲ್ಲ. ಅಂತಂದರೆ ಇಲ್ಲಿ ನಾವು ಡೈರೆಕ್ಟು ಮೆಜೆಸ್ಟಿಕ್ಕಿಂದನೇ ಬಸ್ ಸಿಗುತ್ತೆ ಅಂದ್ಕೊಂಡಿದ್ವಿ ಮೈಸೂರಿಗೆ. ಆದರೆ ಸ್ಯಾಟ್ಲೈಟ್ಗೆ ಹೋಗಬೇಕು ಅಂತ ಹೇಳಿದ್ರು. ಹಾಗಾಗಿ ಅಲ್ಲಿಗೆ ಹೋಗ್ತಿದ್ವಿ. ಸ್ನೇಹಿತರೆ, ನೀವು ಫೈನಲಿಯಾಗಿ ನಾವೀಗ ಸ್ಯಾಟ್ಲೈಟ್ನಲ್ಲಿ ಇದ್ದೀವಿ. ನೀವು ನೋಡ್ತಿರ್ಬೋದು, ಮೈಸೂರು ಬಸ್ ರೆಡಿ ಆಗಿದೆ. ಬನ್ನಿ, ಇದು ನಾವು ಹೋಗ್ತಿರೋ ಗಾಡಿ ನಂಬರು. ಬನ್ನಿ ಒಳಗಡೆ ಹೋಗಿ ಕೂತ್ಕೊಳ್ಳೋಣ. ಲಾಸ್ಟ್ಗೆ ಹೋಗಮ್ಮ. ಇಲ್ಲಿ ಬೇಡ, ಮಧ್ಯದಲ್ಲೇ ಮುಂದೆ ಹೋಗೋಣ. ಇಲ್ಲೇ ಕೂತ್ಕೋ. ಓಕೆ ಸ್ನೇಹಿತರೆ, ನೀವು ನೋಡ್ತಿರ್ಬೋದು, ಇವಾಗ ಸ್ಯಾಟ್ಲೈಟಿಂದ ಇವಾಗ ಮೈಸೂರು ಬಸ್ ಹತ್ಕೊಂಡು ಕೂತ್ಕೊಂಡಿದ್ದೀವಿ. ಇವಾಗ ಹೋಗ್ತಾ ಇದೆ ಮೈಸೂರಿಗೆ. ಬನ್ನಿ ಎಷ್ಟೊತ್ತಾಗುತ್ತೆ ಅಂತ ನೋಡೋಣ. ಸ್ನೇಹಿತರೆ, ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ ಇವಾಗ 6 ಗಂಟೆ 10 ನಿಮಿಷ ಆಗಿದೆ. ಬಸ್ಸು ಕೂಡ ಹೊರಡ್ತಿದೆ. ನೋಡಿ, 6 ಗಂಟೆ 10 ನಿಮಿಷದಲ್ಲಿ ಸ್ಯಾಟ್ಲೈಟು ಈ ಥರ ನಿಮಗೆ ನೋಡೋಕ್ಕೆ ಸಿಗುತ್ತೆ. ನೋಡಿ, ಅಲ್ಲೊಂದು ಬಸ್ ಕೂಡ ಮೈಸೂರಿಗೆ ಹೊರಟಿ ನಿಂತಿದೆ. ಜನಗಳೆಲ್ಲ ಹತ್ತಿದ್ದಾರೆ. ಬನ್ನಿ ಸ್ನೇಹಿತರೆ, ಟೈಮ್ ವೇಸ್ಟ್ ಮಾಡೋದು ಬೇಡ, ಜರ್ನಿ ಮಾಡೋಣ. ಸ್ನೇಹಿತರೆ, ನಾವು ಇವಾಗ ನಾಯಂಡಹಳ್ಳಿಯಿಂದ ಮುಂದೆ ಹೋಗ್ತಾಯಿದ್ದೀವಿ. RR ನಗರ ಹತ್ರ ಇವಾಗ ಬಂದಿದ್ದೀವಿ. ನೋಡ್ತಿರ್ಬೋದು ನೀವು ಇಲ್ಲಿ ಗೋಪಾಲನ್ ಆರ್ಕೇಡ್ ಮಾಲ್. ಸ್ನೇಹಿತರೆ, ನೀವು ನೋಡ್ತಿರ್ಬೋದು ಎಷ್ಟು ಅದ್ಭುತವಾಗಿದೆ. ಮತ್ತು ಮಳೆ ಮೋಡನೂ ಕೂಡ ತುಂಬಾ ಆಗಿದೆ. ನೋಡಿ ಎಷ್ಟು ಅದ್ಭುತವಾಗಿದೆ. ಮತ್ತು ವೆದರು ಕೂಡ ತುಂಬಾ ಕೋಲ್ಡ್ ಆಗಿದೆ. ಮತ್ತು ಜರ್ನಿ ಮಾಡೋಕ್ಕಂತೂ ಸೂಪರು. ಅದರಲ್ಲೂ ಮೈಸೂರು ಕಡೆ ಅಂತೂ ಇನ್ನೂ ಚಿಂದಿ ಸೂಪರ್ ಅಂತಲೇ ಹೇಳ್ಬೋದು. ಫುಲ್ಲು ವೆದರು ತುಂಬಾ ಇಷ್ಟ ಆಗೋಗ್ಬಿಡ್ತು. ಸ್ನೇಹಿತರೆ, ನೋಡ್ತಿರ್ಬೋದು ಎಷ್ಟು ಫಾಗ್ ತುಂಬಿಕೊಂಡಿದೆ ಅಂತಂದವ. ಇಲ್ಲಂತೂ ಒಂದು ಚೂರು ಕಾಣ್ತಿಲ್ಲ.
ನೋಡಿ ಎಷ್ಟು ಮಂಜು ತುಂಬ್ಕೊಂಡಿದೆ. ಯಪ್ಪ ಮಾರಯ್ಯ ನೋಡಿ. ನಮ್ಮದಲ್ಲಿ ಸ್ನೇಹಿತರೆ ಇನ್ನೂ ಇಬ್ಬರು ದೇವ್ರುಗಳನ್ನ ತೋರಿಸ್ತೀನಿ ನೋಡಿ. ಅವ್ರ ಕಷ್ಟನ ಯಾರಿಗೆ ಹೇಳೋಣ ನೋಡಿ, ಅಷ್ಟು ಕಷ್ಟಪಡ್ತಿದ್ದಾರೆ ಪಾಪ. ನೋಡಿ ನೀವೇ ನೋಡಿ, ಕಂಡಕ್ಟರ್ ಪಾಪ ಡ್ರೈವರ್ಗೆ ಸಪೋರ್ಟ್ ಮಾಡ್ತಿದ್ದಾರೆ, ನೀಟಾಗಿ ಓಡಿಸ್ಲಿ, ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋದು. ನೋಡಿ ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿದೆ. ಅಷ್ಟೇ ನಡ್ಕೋದು ಅಂತ ಇದ್ದಾರೆ. ಇದನ್ನು ಸ್ನೇಹಿತರೆ ನಾವು ಬಂದ್ಬಿಟ್ಟು ಇವಾಗ ರಾಮನಗರ ಹತ್ರ ಇದ್ದೀವಿ ನೋಡಿ ಸ್ನೇಹಿತರೆ. ಇಲ್ಲಿ ಅಂತೂ ರೋಡೇ ಮುಚ್ಚವಾಗಿದೆ, ಫುಲ್ಲು ನೀರು, ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಮುಂದೆ ಕೂಡ. ಹಾಗಾಗಿ ಗಾಡಿ ಸ್ಲೋ ಹೋಗ್ತಿದೆ. ಮತ್ತೆ ಮುಂದೆ ನೋಡಿ ಸ್ನೇಹಿತರೆ ಫುಲ್ಲು ಬಸ್ಸೇ ಮುಳುಗೋಗ್ತಿದೆ ನೋಡಿ. ದೇವ್ರೆ ನೋಡಿ, ಅಲ್ಲಿ 2 ಬಸ್ಸು ಗಾರ್ಮೆಂಟ್ಸ್ ಬಸ್, 2 ಬಸ್ಸು ಗಾರ್ಮೆಂಟ್ಸ್ ಅವು ಫುಲ್ಲು ನೀರು ತುಂಬ್ಕೊಂಡು ಹೋಗ್ತಾ ಇದ್ದಾವೆ ನೋಡಿ. ಫುಲ್ ಟ್ರಾಫಿಕ್ ಜಾಮು. ಇಲ್ಲಂತೂ ಮುಂದಕ್ಕೆ ಹೋಗೋದಿಲ್ಲ. ಅಮ್ಮಮ್ಮ ಅಂತಂದರೆ ಇಲ್ಲೇ ಅರ್ಧ ಗಂಟೆ ಆಗೋಯ್ತು ನೋಡಿ ಸ್ನೇಹಿತರೆ. ಇಲ್ಲಿ ಫುಲ್ಲು ಮುಳುಗೋಗಿದೆ, ಟೈರ್ ಹತ್ರ ಬಂದಿದೆ, ಫುಲ್ಲು ನೀರು ಎಷ್ಟು ತುಂಬಿಕೊಂಡಿದೆ ನೋಡಿ. ಜನಗಳೆಲ್ಲ ಫುಲ್ಲು ಗಾಬರಿಲಿ ನಿಂತಿದ್ದಾರೆ. ಆ ಕಡೆನೂ ಟ್ರಾಫಿಕ್ಕು, ಈ ಕಡೆನೂ ಟ್ರಾಫಿಕ್ ಫುಲ್ ಆಗಿದೆ ಪಾಪ. ಅಲ್ಲಿ ನೋಡಿ ಸ್ನೇಹಿತರೆ ಫುಲ್ಲು ನೀರು ತುಂಬ್ಕೊಂಡಿದೆ, ಫುಲ್ ಡೋರ್ ಹತ್ತಿರ ಬಂದಿದೆ ನೋಡಿ. ಟೈರೇ ಮುಚ್ಚಾಗಿದೆ ಫುಲ್ಲು ನೋಡಿ. ಈ ಕಡೆ ನೋಡ್ತಿರ್ಬೋದು ಫುಲ್ಲು ಕಾರೆಲ್ಲ ಮುಳುಗೋಗಿದೆ ಪಾಪ. ಒಳಗಡೆ ಕೂಡ ಜನನೂ ಕೂಡ ತುಂಬ ಜನ ಇದ್ದಾರೆ ನೋಡಿ. ಅಲ್ಲಂತೂ ಒಂದು ಕಾರ್ ಫುಲ್ಲು ಮುಚ್ಚೋಗಿದೆ ನೋಡಿ. ಇದು ಈಗ ನೋಡಿ ಇನ್ನೊಂದು ಈ ಕಡೆ ಗಾರ್ಮೆಂಟ್ಸ್ ಬಸ್ ಇನ್ನೊಂದು ನಿಂತಿದೆ, ಅದಂತೂ ಕಿಟಕಿ ಹತ್ತಿರ ಬಂದಿದೆ ಫುಲ್ಲು ನೋಡಿ ಪಾಪ. ನೋಡಿ ನೋಡಿ ಈ ಕಾರ್ ನೋಡಿ ಫುಲ್ಲು ಮುಚ್ಚೋಗಿದೆ. ಒಳಗಡೆ ಜನ ಇದ್ದಾರೆ ಪಾಪ, ಎಷ್ಟು ಪರದಾಡ್ತದೆ. ನೋಡ್ತಿರ್ಬೋದು ಸ್ನೇಹಿತರೆ, ಇವಾಗ ನಾವು ಪಾಪ ಡ್ರೈವರ್ಗಳು ಆ ರೋಡ್ ಫುಲ್ಲು ಟ್ರಾಫಿಕ್ ಜಾಮ್ ಆಗಿ ಅಲ್ಲೇ 2 ಅವರ್ ಟೈಮ್ ವೇಸ್ಟ್ ಆಯಿತು. ಮತ್ತು ಅಲ್ಲೇ ಪಾಪ ಇವರು 9 ಗಂಟೆಗೆ ಮೈಸೂರಿಗೆ ತಲುಪಬೇಕಾಗಿತ್ತು. ಈಗ ಇಲ್ಲೇ ಆಲ್ಮೋಸ್ಟ್ಲಿ 8:30 ಈಗ ಆಯಿತು ಬಂತು ನೋಡಿ. ಅದಕ್ಕೆ ಒನ್ ವೇಲ್ ಹೋಗ್ತಾಯಿದ್ದಾರೆ. ತುಂಬಾ ಕಷ್ಟಪಟ್ಬಿಟ್ರು ಪಾಪ ಡ್ರೈವರು ಕಂಡಕ್ಟ್ರು ಕೂಡ. ಸ್ನೇಹಿತರೆ ಇನ್ನೊಂದು ಇಷ್ಟ ಆಗಿದ್ದೇನಪ್ಪ ಅಂತಂದರೆ, ನನಗಂತೂ ತುಂಬಾ ಇಷ್ಟ ಆಗೋಯ್ತು ಅಂತ ಏನಪ್ಪ ಅಂತಂದರೆ, ಈ ರೋಡ್ ಅಂತೂ ಬೆಂಕಿ ಸ್ನೇಹಿತರೆ. ತುಂಬಾ ಅದ್ಭುತವಾಗಿದೆ ಮಾತ್ರ ರೋಡು. ಚಿಂದಿ ಮಾತ್ರ ಅಂತ ಗ್ರೀನರಿ ಕೂಡ ತುಂಬ ಅಕ್ಕಪಕ್ಕ ಸಖತ್ತಾಗಿದೆ ಮಾತ್ರ. ಈ ಒಂದು ವೆದರಿಗೂ ಒಂದು ಜರ್ನಿಗೂ ನಮಗಂತೂ ತುಂಬಾ ಖುಷಿಯಾಗಿ ಹೋಗ್ಬಿಡ್ತು ನೋಡಿ. ಎಷ್ಟು ಅದ್ಭುತವಾಗಿದೆ ಆ ರೋಡು. ಅಷ್ಟೇ ಚೆನ್ನಾಗಿ ಒಂದು ಸುತ್ತಮುತ್ತ ಪ್ಲೇಸ್ಗಳು ಕೂಡ ಅಷ್ಟೇ ಚೆನ್ನಾಗಿದ್ದಾವೆ. ಅಕ್ಕಪಕ್ಕ ತೆಂಗಿನ ತೋಟಗಳು ಮತ್ತು ಸೇತುವೆಗಳು ತುಂಬಾ ಅದ್ಭುತವಾಗಿರುತ್ತೆ ನೋಡಿ. ಡ್ರೈವರ್ ಕೂಡ ಇನ್ನೂ ಕಂಡಕ್ಟರ್ ಕೂಡ ಇವಾಗಲೂ ಒರೆಸ್ತಾನೆ ಇದ್ದಾರೆ. ಇನ್ನೂ ಫುಲ್ ಮಂಜು ಹಂಗೆ ಇದೆ ಫುಲ್ಲು ಗ್ಲಾಸಲ್ಲಿ. ಹಾಂ ಈ ಕಡೆ ಬನ್ನಿ ಸ್ನೇಹಿತರೆ ಹೋಗೋಣ ಮುಂದೆ.
ಸ್ನೇಹಿತರೆ, ನಾವು ಇಲ್ಲಿ ಚನ್ನಪಟ್ಟಣದಲ್ಲಿ ಇದ್ದೀವಿ. ಚನ್ನಪಟ್ಟಣದಲ್ಲಿ 10 ನಿಮಿಷ ಟೈಮ್ ಇದೆ, ತಿಂಡಿ ಮಾಡ್ಕೊಳ್ಳಿ ಅಂತ ಇಲ್ಲಿ ಬಸ್ ನಿಲ್ಲಿಸಿದ್ದಾರೆ. ಹಾಗಾಗಿ ನಾವು ಪಾರ್ಸಲ್ ಕಟ್ಸ್ಕೊತಿದ್ವಿ, ಬಸ್ಸಲ್ಲೇ ತಿನ್ನೋಣ ಅಂತ ಸೆಟ್ ದೋಸೆ ಆರ್ಡ್ರ್ ಮಾಡಿದ್ದೀನಿ 2 ಪ್ಲೇಟ. ನೋಡಿ ಪಾರ್ಸಲ್ ಮಾಡ್ತಿದ್ದಾರೆ. ಅಲ್ಲಿ ಕಾಯಿ ಚಟ್ನಿ ಹಾಕಿದ್ದಾರೆ. ಅವ್ರು ನಾನು ವೀಡಿಯೋ ಮಾಡ್ತಾರೆ, ಅದಕ್ಕೆ ನನ್ನೇ ನೋಡ್ತಾ ಏನು ಮಾಡ್ತಿದ್ದಾರೆ ಅಂತಂದು. ಹಾಗಾಗಿ ಕ್ಯಾಮ್ರಾ ಕೆಳಗಡೆ ಇಳಿಸ್ದೆ. ಈಗ ನೋಡಿ ಸಾಂಬಾರು ನೋಡಿ, ದೋಸೆ ರೆಡಿ ಆಗ್ತಾಯಿದೆ. ಸೆಟ್ ದೋಸೆ, ಬಿಸಿ ಬಿಸಿ ಸೆಟ್ ದೋಸೆ ರೆಡಿ. ನಮ್ಮ ಪಾರ್ಸಲ್ ಕೂಡ ರೆಡಿ ಆಯಿತು. 2 ಪ್ಲೇಟ್ ಸೆಟ್ ದೋಸೆ. ಬನ್ನಿ ಈಗ ಹೊರಡೋಣ.